ನಮ್ಮ ಮ್ಯಾಂಗ್ಳೂರಲ್ಲಿ ಸ್ಪೆಷಲ್ ಅದೇ ಅಲ್ಲ, ನೀರ್ ದೋಸೆ ಮತ್ತೆ ಚಿಕನ್ ಸುಕ್ಕ. ಟ್ರೆಡಿಷನಲ್ ಸುಕ್ಕ ಅಲ್ವಾ, ನಾವು ಯಾವಾಗ್ಲೂ ಒಗ್ಗರಣೆ ಇಟ್ಟೆ ಮಾಡುದು. ಇದೊಂದು ಟ್ರೆಡಿಷನಲ್ ಟೈಪ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಮಸಾಲೆ ಎಲ್ಲ ಹಾಕಿ ಒಟ್ಟಿಗೆ ಬೇಯ್ಲಿಕ್ಕೆ ಇಡುದು. ಹಾಗೆ ಹಾಯ್ ಎಲ್ಲರಿಗೂ, ಇವತ್ತು ನಾನು ನನ್ನ ವೀವರ್ ಮನೆಗೆ ಹೋಗ್ತಾ ಇದ್ದೀನಿ. ಅವರು ಸೂಪರ್ ಆಗಿರುವಂತಹ ಕೋಳಿ ಸುಕ್ಕ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಅಲ್ಲಿ ಹೋಗಿ ನೋಡು ಅವ್ರು ಯಾವ ರೀತಿ ಕೋಳಿ ಸುಕ್ಕ ಮಾಡ್ತಾರೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋವನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ನಮಸ್ತೆ. ನಮಸ್ತೆ. ಸೊ ನಿಮ್ಮ ಹೆಸರು ಹೇಳ್ಬೋದಾ? ನನ್ನ ಹೆಸರು ರಮ್ಯಾ ಸಂದೇಶ್ ಅಂತ. ಓಕೆ, ನೀವೇನ್ ಮಾಡ್ತಾ ಇದ್ದೀರಾ? ಹೌಸ್ ವೈಫ್. ಹೌಸ್ ವೈಫ್. ಬಟ್ ನೀವು ಯೂಟ್ಯೂಬ್ ಚಾನಲ್ ಅನ್ನು ನಡೆಸ್ತಾ ಇದ್ದೀರಾ? ಹೌದು, ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಹೆಸರು ರಮ್ಯಾ ಕುಕಿಂಗ್ ಚಾನಲ್ ಅಂತ. ಓಕೆ, ನೋಡಿ ಯೂಟ್ಯೂಬ್ ಚಾನಲ್ ಉಂಟು ಇವ್ರದ್ದು, ರಮ್ಯಾ ಕುಕಿಂಗ್ ಚಾನಲ್. ಒಳ್ಳೊಳ್ಳೆ ರೆಸಿಪೀಸ್ ಮಾಡ್ತಾರೆ ಇವರು. ಅವರ ಚಾನಲ್ ಅನ್ನ ನೀವು ವಿಸಿಟ್ ಮಾಡಬಹುದು, ಹಾಗೆ ಅವರ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಬಹುದು, ವಿಡಿಯೋಸ್ ಎಲ್ಲ ವಾಚ್ ಮಾಡಬಹುದು. ಓಕೆ, ಇವತ್ತೇನ್ ಮಾಡ್ತಾ ಇದ್ದೀರಾ ಸ್ಪೆಷಲ್? ಇವತ್ತು ನಾವು ಟ್ರೆಡಿಷನಲ್ ಆಗಿ ಚಿಕನ್ ಸುಕ್ಕ ಮಾಡ್ತಿದ್ದೇವೆ. ಸ್ಟಾರ್ಟ್ ಮಾಡುವ. ಓಕೆ, ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನಿಲ್ಲಿ ಮೆಣಸು ಹಾಕ್ತಿದ್ದೇನೆ. ಇದರಲ್ಲಿ 30ರಿಂದ 32 ಮೆಣಸುಂಟು. ಓಕೆ, ಬ್ಯಾಡಿಗೆ ಮೆಣಸು ಹಾಕ್ತಾ ಇದ್ದಾರೆ. ಬ್ಯಾಡಿಗೆ ಮೆಣಸು. ಇದನ್ನು ಡ್ರೈ ಆಗಿ ರೋಸ್ಟ್ ಮಾಡುವ. ಓಕೆ, 30ರಿಂದ 32 ಬ್ಯಾಡಿಗೆ ಮೆಣಸು. ಇದರಲ್ಲಿ ಒಂದು 10 ಗಿಡ್ಡ ಮೆಣಸು. ಇದು ನಮ್ಮ ಊರಿದ್ದು ಮೆಣಸು. 10 ಗಿಡ್ಡ ಮೆಣಸು ಹಾಕಿದ್ದಾರೆ. ಓಕೆ, ಡ್ರೈ ಆಗಿ ರೋಸ್ಟ್ ಮಾಡ್ಲಿಕ್ಕೆ ಇದನ್ನ. ಹೌದು. ಇದೀಗ ಫ್ರೈ ಆಗಿದೆ, ತೆಗೆಯುವ. ಓಕೆ, ಈಗ ಇಲ್ಲಿ 3 ಸ್ಪೂನು ಕೊತ್ತಂಬರಿ ಹಾಕ್ತಿದ್ದೇನೆ, ಎಲ್ಲ ಡ್ರೈ ಆಗಿ ರೋಸ್ಟ್ ಮಾಡಲಿಕ್ಕೆ. 1.5 ಸ್ಪೂನು ಜೀರಿಗೆ, ಟೀ ಸ್ಪೂನ್ ಅಲ್ಲ? ಟೀ ಸ್ಪೂನು. 1/4 ಟೀ ಸ್ಪೂನು ಮೆಂತ್ಯ, 1 ಟೀ ಸ್ಪೂನು ಕರಿಮೆಣಸು. ಒಳ್ಳೆ ಘಮ ಬರುವವರೆಗೆ ಹುರಿದುಕೊಳ್ಳಿ. ಎಷ್ಟು ಸರ್ತಿ ಮಾಡಿದ್ರೆ ಈ ಚಿಕನ್ ಸುಕ್ಕ? ನಾವು ಮಾಡ್ತಲೇ ಇರ್ತೇವೆ. ಸಂಡೆ ಜಾಸ್ತಿ ಇದ್ವಿ ಚಿಕನ್ ಸುಕ್ಕವೇ. ಓಕೆ, ಯಾರಿಗೆ ಇಷ್ಟ ನೀವು ಮಾಡಿರುವಂತ ಚಿಕನ್ ಸುಕ್ಕ? ನಮ್ಗೆ ಎಲ್ಲರಿಗೂ, ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗ್ತದೆ. ಫಂಕ್ಷನ್ಗೆಲ್ಲ ಇದೇ ರೀತಿಯಾಗಿ ಮಾಡೋದು ನಾವು. ಇಷ್ಟ ಆಗ್ತದೆ ಎಲ್ಲರಿಗೆ ಕೂಡ. ಬೇರೆ ಯಾವ ರೆಸಿಪಿ ಮಾಡಿದ್ರು ಕೂಡ ಅಷ್ಟೊಂದು ಒಳ್ಳೇದಾಗುದಿಲ್ಲ. ಚಿಕನ್ ಸುಕ್ಕವೇ ನಮಗೆ ಇಷ್ಟ ಆಗುದು. ನೋಡಿ, ಇದು ಸಾಗಿದೆ. ಸಾಕಿಷ್ಟು ಆದ್ರೆ ಒಳ್ಳೆ ಘಮ ಬಂದ್ರೆ. ಓಕೆ, ಸರಿ. ಇದರಲ್ಲಿ ಅರ್ಧ ಗೆರಟೆ ತೆಂಗಿನಕಾಯಿ ತುರಿ ಉಂಟು, ಇದನ್ನು ಹಾಕ್ತಿದ್ದೇನೆ. ಓಕೆ, ಕಾಯಿ ತುರಿ ಅನ್ಸ ರೋಸ್ಟ್ ಮಾಡಿದ್ದು. ರೋಸ್ಟ್ ಮಾಡ್ಲಿಕ್ಕೆ ಉಂಟು. ಸ್ವಲ್ಪ ಅರಶಿನ, ಒಂದು 1/4 ಚಮಚದಷ್ಟು. ಇದನ್ನು ಒಳ್ಳೆ ರೋಸ್ಟ್ ಆಗುವವರೆಗೆ ಫ್ರೈ ಮಾಡ್ಬೇಕು. ಒಳ್ಳೆ ರೋಸ್ಟ್ ಆಗ್ಬೇಕು. ಇದೀಗ ಫ್ರೈ ಆಗಿದೆ. ಇಷ್ಟು ಫ್ರೈ ಆದ್ರೆ ಸಾಕಾಗ್ತದೆ. ಈಗ ಇದನ್ನು ತೆಗೆಯುವ. ಓಕೆ, ಈಗ ಹುರಿದಿರುವ ಮಸಾಲೆಯನ್ನ ಗ್ರೈಂಡ್ ಮಾಡ್ತಾ ಇದ್ದಾರೆ. ನೋಡಿ, ಅದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿ ಹಾಕಿದ್ದಾರೆ, ಮತ್ತೆ 1 ತುಂಡು ಹುಳಿ. ಓಕೆ, ಸರಿ. ಈಗ ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಬೇಕಲ್ಲ, ನೀರ್ ಹಾಕಿ ಮಾಡೋದಲ್ಲ? ನೀರ್ ಹಾಕಿ ಗ್ರೈಂಡ್ ಮಾಡಿದ್ರೆ ಆಯ್ತು. ಸರಿ. ಇದರಲ್ಲಿ 2 kg ನಾಟಿ ಕೋಳಿ ಉಂಟು. ಓಕೆ, ಇದನ್ನು ನಾನು ಹಾಕ್ತಿದ್ದೇನೆ ಬೇಯಲಿಕ್ಕೆ. ಓಕೆ, ಈಗ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲ ಕೂಡ ಹಾಕ್ತಿದ್ದೇನೆ. ನಂತರ ಇದರಲ್ಲಿ 1 ಈರುಳ್ಳಿ, 2 ಟೊಮೆಟೊ ಉಂಟು. ರುಚಿಗೆ ಬೇಕಾದಷ್ಟು ಕಲ್ಲುಪ್ಪು ಹಾಕ್ತಿದ್ದೇನೆ. ಒಳ್ಳೆ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ತಿದ್ದೇನೆ. ಸ್ವಲ್ಪ ಡಿಫರೆಂಟ್ ಸ್ಟೈಲ್ ಅಲ್ಲಿ ಉಂಟಲ್ಲ ಚಿಕನ್. ಇದಂದ್ರೆ ಟ್ರೆಡಿಷನಲ್ ಸುಕ್ಕ ಅಲ್ವಾ, ನಾವು ಯಾವಾಗ್ಲೂ ಒಗ್ಗರಣೆ ಇಟ್ಟೆ ಮಾಡುದು. ಇದೊಂದು ಟ್ರೆಡಿಷನಲ್ ಟೈಪ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಮಸಾಲೆ ಎಲ್ಲ ಹಾಕಿ ಒಟ್ಟಿಗೆ ಬೇಯ್ಲಿಕ್ಕೆ ಇಡುದು. ಹಾಗೆ ಇದೊಂಥರ ಟೇಸ್ಟ್ ತುಂಬಾ ಒಳ್ಳೇದಾಗ್ತದೆ. ಈಗ ಇದು ಫುಲ್ ಬೇಯ್ಬೇಕು. ಇದರಲ್ಲಿ ಮಸಾಲದಲ್ಲಿ ನಾವು ಬೇಯ್ಲಿಕ್ಕೆ ಇಟ್ರೆ ಚಿಕನ್ ಒಳ್ಳೆ ಸಾಫ್ಟ್ ಆಗ್ತದೆ. ಗಟ್ಟಿ ಗಟ್ಟಿ ನಮಗೆ ತಿನ್ನುವಾಗ ಹಾರ್ಡ್ ಅಂತ ಅನಿಸುದಿಲ್ಲ, ಸಾಫ್ಟ್ ಆಗಿರ್ತದೆ. ಹಾಗೆ ಇದೆಷ್ಟು ಹೊತ್ತು ಬೇಕು? ಇದೊಂದು
20 ಮಿನಿಟ್ಸ್. ನಾಟಿ ಕೋಳಿ ನಾಟಿ ಕೋಳಿ ಎಲ್ಲ ಜಾಸ್ತಿ ಟೈಮ್ ಬೇಕು. ಮತ್ತೆ ನೋಡಿಕೊಂಡು ತೆಗೆದ್ರೆ ಆಯ್ತಾ. ಓಕೆ, ಇದು ಒಳ್ಳೆ ರೀತಿಯಲ್ಲಿ ಬೇಯಲಿ. ಮುಚ್ಚಳವನ್ನ ಮುಚ್ಚಿ ಇದನ್ನ ಬೇಯಿಸ್ಲಿಕ್ಕೆ ಇಡುವ. ಈಗ ಇದನ್ನು ಓಪನ್ ಮಾಡುವ. ಮಿಕ್ಸ್ ಮಾಡಿದ್ರೆ ಆಯ್ತು. ಓಕೆ, ಒಳ್ಳೆ ಬೆಂದಿದೆ ಅಲ್ಲ? ಚಿಕನ್ ಬೆಂದಿದೆ. ಹುರಿದಿಟ್ಟ ತೆಂಗಿನಕಾಯಿ ತುರಿ ಹಾಕುವ. ಓಕೆ, ಸೊ ನೀವಿದು ಸೆಮಿ ಡ್ರೈ ಮಾಡ್ತಾ ಇದ್ರಲ್ಲ? ಸೆಮಿ ಡ್ರೈ. ನಮ್ಗೆ ತುಂಬಾ ಡ್ರೈ ಸುಕ್ಕ ಬೇಕಿದ್ರೆ ಸ್ವಲ್ಪ ಹೊತ್ತು ಇದನ್ನ ಸ್ವಲ್ಪ ಬೇಯಿಸಿದ್ರೆ ಆಯ್ತು. ಆಗ ನೀರ್ ಅದ್ರದ್ದು ಸ್ವಲ್ಪ ಇದಾಗ್ತದೆ, ಆವಿಯಾಗಿ ಡ್ರೈ ಆಗ್ತದಲ್ಲ? ಓಕೆ, ಇವರು ಇವತ್ತು ಸೆಮಿ ಗ್ರೇವಿ ಇಡ್ತಾ ಇದ್ದಾರೆ. ಸೊ ಇದು ಆಕ್ಚುಲಿ ಒಳ್ಳೇದಾಗ್ತದೆ ನಮ್ಮ ನೀರ್ ದೋಸೆಗೆ, ರೈಸಿಗೆ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಸ್ವಲ್ಪ ಸೆಮಿ ಗ್ರೇವಿ ಇದ್ರೆ ಹೀಗೆ ಆಯ್ತು. ಇಲ್ಲಿಗೆ ಇದನ್ನು ಇಳಿಸುವ. ಓಕೆ, ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಇದು ಬೇಕಿದ್ರೆ ಮಾತ್ರ ಹಾಕ್ಬೋದು. ಟ್ರೆಡಿಷನಲ್ ಆದ್ರಿಂದ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಅಂತಿಲ್ಲ, ಇಷ್ಟ ಇದ್ರೆ ಹಾಕ್ಬೋದು. ಹಾಗೆ ಅಷ್ಟೇ. ಅಥೆಂಟಿಕ್ ರೆಸಿಪಿಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಲಿಕ್ಕಿಲ್ಲ. ಸ್ವಲ್ಪ ಜಸ್ಟ್ ಫ್ಲೇವರ್ಗೆ ಬೇಕಾಗಿ ಅಷ್ಟೇ. ಈಗೀಗ ಎಲ್ಲರೂ ಹಾಕ್ತಾರಲ್ಲ, ಹಾಗಾಗಿ ಸ್ವಲ್ಪ ಹಾಕಿದ್ರೆ. ಸರಿ ಆಯ್ತಲ್ಲ, ಸರ್ವ್ ಮಾಡುವಲ್ಲ? ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ. ಆಹಾ, ಇದಕ್ಕೆ ನೀರ್ ದೋಸೆ ಇದ್ರೆ ಮಾಡಿದೀರಾ? ನೀರು ದೋಸೆ? ನೀರ್ ದೋಸೆ ಮಾಡಿದ್ದೇನೆ. ಒಳ್ಳೇದಾಯ್ತು. ನಮ್ಮ ಮ್ಯಾಂಗ್ಳೂರಲ್ಲಿ ಸ್ಪೆಷಲ್ ಅದೇ ಅಲ್ಲ, ನೀರ್ ದೋಸೆ ಮತ್ತೆ ಚಿಕನ್ ಸುಕ್ಕ. ಸೂಪರ್. ನೀರ್ ದೋಸೆ ಮತ್ತೆ ಚಿಕನ್ ಸುಕ್ಕ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿ. ಓಕೆ, ಟೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಮಸಾಲ ಜೊತೆ ಟೇಸ್ಟ್ ಮಾಡುವ ಮೊದಲಿಗೆ. ನೋಡಿ, ತುಂಬಾನೇ ಚೆನ್ನಾಗಿದೆ ಮಸಾಲ. ಎಲ್ಲ ಕರೆಕ್ಟ್ ಆಗಿದೆ. ಖಾರ, ಉಪ್ಪು ಪರ್ಫೆಕ್ಟ್, ತುಂಬಾ ಚೆನ್ನಾಗಿದೆ. ಚಿಕನ್ ಕೂಡ ಇದಕ್ಕೆ ಮೇಲಿನಿಂದ ಸ್ವಲ್ಪ ತುಪ್ಪ ಹಾಕಿದ್ರೆ ಒಳ್ಳೇದಾಗ್ತದೆ. ಹೌದು, ಚಿಕನ್ ಹೀಟ್ ಅಲ್ಲ ಇದು, ನಾಟಿ ಕೋಳಿ ಆದ್ರಿಂದ ಮೇಲಿನಿಂದ ಲಾಸ್ಟಿಗೆ ತುಪ್ಪ ಹಾಕಿದ್ರೆ ಒಳ್ಳೇದಾಗ್ತದೆ. ಫ್ಲೇವರ್ ಒಳ್ಳೆ ಬರ್ತದೆ. ಚಿಕನ್ ಕೂಡ ಒಳ್ಳೆ ಬೆಂದಿದೆ. ನಾಟಿ ಕೋಳಿ ಒಳ್ಳೆ ಸಾಫ್ಟ್ ಆಗಿದೆ ನೋಡಿ. ನಾನಿದು ಪೂರ್ತಿಯಾಗಿ ಖಾಲಿ ಮಾಡ್ತೇನೆ, ನೀವು ಸಹ ಟೇಸ್ಟ್ ಮಾಡಿ. ಮತ್ತೆ ಅವರು ತಿಂದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಹಾಗೆ ಇವರ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ರಮ್ಯಾ ಕುಕಿಂಗ್ ಚಾನಲ್ ಅಂತ. ಓಕೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.